10 ದಿನಗಳಲ್ಲಿ ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳೇ ಇಲ್ಲದಂತೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು ಬೆಂಗಳೂರಿನ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ. ಆದರೆ ಡೆಡ್ಲೈನ್ ಕೊಟ್ಟ 10 ದಿನ ಮುಗಿದು ಇವತ್ತಿಗೆ 11 ದಿನಗಳಾಗಿವೆ. ಕೆಲವೆಡೆ ಗುಂಡಿಗೆ ತೇಪೆ ಹಾಕೋ ಕೆಲಸ ನಡೆದಿವೆಯಾದರೂ ಉಳಿದ ಕಡೆ ಹಾಗೆ ಇದೆ. ಇದರ ಬಗ್ಗೆ ಯಶವಂತಪುರ ರೈಲ್ವೆ ಸ್ಟೇಷನ್ ಬಳಿ ನಮ್ಮ ಪ್ರತಿನಿಧಿ ರಜನಿ ನಡೆಸಿದ ರಿಯಾಲಿಟಿ ಚೆಕ್ ಇಲ್ಲಿದೆ. ನಾವೀಗ ಬೆಂಗಳೂರಿನ ಯಶವಂತಪುರ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿದ್ದೀವಿ. ಹಾಗಾದರೆ ಇಲ್ಲಿಯ ರಸ್ತೆಗಳ ಪರಿಸ್ಥಿತಿ ಹೇಗಿದೆ? ಗುಂಡಿಗಳನ್ನು ಮುಚ್ಚಲಾಗಿದೆಯಾ, ಹಾಗೆ ಓಪನ್ ಇದೆಯಾ? ಬನ್ನಿ ನಾವೇ ಹೋಗಿ ಒಂದು ಸಣ್ಣ ರಿಯಾಲಿಟಿ ಚೆಕ್ ಮಾಡೋಣ. ಇದು ಯಶವಂತಪುರ ರೈಲ್ವೆ ಸ್ಟೇಷನ್ ಒಳಗಡೆ ಇರೋ ರಸ್ತೆ. ಅಂದರೆ ಎಕ್ಸ್ಕ್ಲೂಸಿವ್ ಆಗಿ ರೈಲ್ವೆ ಸ್ಟೇಷನ್ಗೆ ಹೋಗೋರು ಬರುವವರಿಗಾಗಿಯೇ ನಿರ್ಮಿಸಿದ ರಸ್ತೆ. ಈ ರಸ್ತೆ ನೀವು ನೋಡ್ಬೋದು, ಇದು ಸಿಮೆಂಟ್ ರಸ್ತೆ. ಆದರೆ ಆಶ್ಚರ್ಯ ಅಂದರೆ ಇದರ ಪಕ್ಕದಲ್ಲಿರುವ ರಸ್ತೆ ಅಂದರೆ ತುಮಕೂರು ಮೇನ್ ರೋಡ್ ಏನಿದೆ ಅಲ್ಲಿರೋ ಗುಂಡಿಗಳಿಂದಾಗಿ ಆ ಗುಂಡಿಗಳನ್ನು ಅವಾಯ್ಡ್ ಮಾಡೋಕ್ಕೆ ವೆಹಿಕಲ್ಗಳು ನೀವು ನೋಡ್ತಾ ಇರ್ಬೋದು. ಈ ಎಲ್ಲ ವೆಹಿಕಲ್ಗಳು ರೈಲ್ವೆ ಸ್ಟೇಷನ್ನಿಂದ ಬರ್ತಾ ಇರೋ ವೆಹಿಕಲ್ಗಳಲ್ಲ, ಆ ರಸ್ತೆನ ಅವಾಯ್ಡ್ ಮಾಡಿ ಬರ್ತಾ ಇರುವಂಥ ವೆಹಿಕಲ್ಗಳು. ಆ ವೆಹಿಕಲ್ಗಳು ಬಂದು ಇಲ್ಲಿರೋ ಸಿಮೆಂಟ್ ರಸ್ತೆ ಸಹಿತ ಅಧ್ವಾನ ಆಗಿ ಹೋಗಿದೆ. ಅದು ಸಂಪೂರ್ಣವಾಗಿ ಹಾಳಾಗಿದೆ. ನೀವೇ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಎಷ್ಟು ಗುಂಡಿಗಳಿದೆ ಎಂಬುದನ್ನು ನೀವೇ ನೋಡ್ತಾ ಇರ್ಬೋದು. ಉದಾಹರಣೆಗೆ ಈ ಗುಂಡಿನ ನೋಡಿದರೆ ನಿಮಗೆ ಗೊತ್ತಾಗತ್ತೆ, ಬಹುಶಃ ನನ್ನ ಕಾಲು ಮುಳುಗಿ ಹೋಗಿ ಒಂದು ಅಡಿಯಷ್ಟು ಎತ್ತರ, ಅದಕ್ಕೂ ಹೆಚ್ಚು ಎತ್ತರ ಇಲ್ಲಿ ಗುಂಡಿ ಇರೋದನ್ನು ನೋಡ್ಬೋದು. ಕೇವಲ ಗುಂಡಿ ಅಷ್ಟೇ ಅಲ್ಲ, ಇಲ್ಲಿರೋ ರಸ್ತೆಯೇ ನಾಪತ್ತೆ ಆಗಿದೆ ಅಂದರೂ ತಪ್ಪಿಲ್ಲ. ಈ ಇಡೀ ರಸ್ತೆಯನ್ನು ಮುಖ್ಯ ಟ್ರಾಫಿಕ್ ಇಲ್ಲಿ ಓಡಾಡೋದ್ರಿಂದ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಈ ರಸ್ತೆಗಿಲ್ಲ. ಪ್ರತಿನಿತ್ಯ ಸಾವಿರಾರು ಜನ ಓಡಾಡುವಂಥ ರಸ್ತೆ ಇದು. ಇಲ್ಲಿ ಒರಿಯನ್ ಮಾಲ್, ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಂತ ಅತ್ಯಾಧುನಿಕ ಸೊಫಿಸ್ಟಿಕೇಟೆಡ್ ಶಾಪಿಂಗ್ ಮಾಲ್ಗಳು ಇರೋವಂಥ ಜಾಗ. ಆದರೆ ಅಲ್ಲಿಗೆ ಹೋಗೋ ರಸ್ತೆಗಳ ಪರಿಸ್ಥಿತಿ ನೋಡಿದರೆ ನಿಜಕ್ಕೂ ಬೇಜಾರಾಗತ್ತೆ. ಯಾಕೆಂದರೆ ಇಲ್ಲಿ ಸಾಲಾಗಿ ಗುಂಡಿಗಳನ್ನು ನೀವು ನೋಡ್ಬೋದು. ಇದೇ ರಸ್ತೆಯಲ್ಲಿ ಉದ್ದಕ್ಕೆ ನೀವು ನೋಡ್ತಾ ಹೋದರೆ ಗೊತ್ತಾಗುತ್ತೆ ಈ ರಸ್ತೆ ಎಷ್ಟು ಹಾಳಾಗಿದೆ ಅಂತ. ಇತ್ತೀಚೆಗೆ ಹೊಸದಾಗಿ ನಿರ್ಮಿಸಿರೋ ರಸ್ತೆ ಇದು. ಆದರೆ ಗುಂಡಿಗಳಿಗೇನು ಇಲ್ಲಿ ಬರ ಇಲ್ಲ. ಸಾರಿಗೆ ಸಚಿವರೇ, ಜಿಲ್ಲಾ ಉಸ್ತುವಾರಿ ಸಚಿವರೇ, ನೀವು ಹೇಳಿದ್ರಿ ಇಲ್ಲಿ 10 ದಿವಸದಲ್ಲಿ ಮುಚ್ತೀವಿ ಅಂತ. 10 ದಿನದ ಮೇಲೆ 10 ದಿನ ಆಗ್ತಾ ಬಂದರೂ ಸಹಿತ, ಡೆಡ್ಲೈನ್ ಮುಗಿತಾ ಬಂದರೂ ಸಹಿತ ಇನ್ನೂ ರಸ್ತೆಗಳ ಗುಂಡಿಗಳನ್ನು ಮುಚ್ಚಿಲ್ಲ. ದಯವಿಟ್ಟು ಅದನ್ನು ಮುಚ್ಚಿಸಿ ನಿಮ್ಮ ಮಾತನ್ನು ಉಳಿಸ್ಕೊಳ್ಳಿ. ಬೆಂಗಳೂರಿಂದ ಕ್ಯಾಮ್ರಾಮನ್ ಬಸವರಾಜ್ ಜೊತೆ ರಜನಿ MG, ಸುವರ್ಣ ನ್ಯೂಸ್. ವಾರಾಂತ್ಯದಲ್ಲಿ ಮೋಜು ಮಸ್ತಿಯಲ್ಲಿ ಕಾಲ ಕಳೀತಾ ಇದ್ದ ಸಾಫ್ಟ್ವೇರ್ ಇಂಜಿನಿಯರ್ಗಳು ಈಗ ಕ್ರೀಡೆಯತ್ತ ವಾಲಿದ್ದಾರೆ. ವಾರದ 5 ದಿನಗಳು ಮೌಸ್ ಹಿಡಿತಾ ಇದ್ದ ಕೈಗಳು ಇವತ್ತು ಟೇಬಲ್ ಟೆನ್ನಿಸ್ ರ್ಯಾಕೆಟ್ ಹಿಡಿದಿದ್ವು. ಬೆಂಗಳೂರಿನಲ್ಲಿ ಆರಂಭವಾದ ಇಂಟರ್ ಕಾರ್ಪೊರೇಟ್ TT ಟೂರ್ನಿಯಲ್ಲಿ ಹಲವು ಕಂಪನಿಗಳ ಟೆಕ್ಕಿಗಳು ಭಾಗವಹಿಸಿ ಎಂಜಾಯ್ ಮಾಡಿದ್ರು. ಸೊ ಹೇಗಿತ್ತು ಆ ಸ್ಪರ್ಧೆ ಅಂತ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ವಾರವಿಡೀ ಕೆಲಸ, ವಾರದ ಕೊನೆ ದಿನ ಮೋಜು ಮಸ್ತಿ, ಹೀಗೆ ಕಾಲ ಕಳೆಯುತ್ತಿದ್ದ ಬೆಂಗಳೂರಿನ IT ಹುಡುಗ ಹುಡುಗಿರು ಈಗ ಕ್ರೀಡೆಯತ್ತಲೂ ಗಮನ ಹರಿಸಿದ್ದಾರೆ. ಸ್ಪೋರ್ಟ್ಸ್ನಲ್ಲಿ ಪಾಲ್ಗೊಳ್ಳೋದ್ರಿಂದ ದೇಹ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಅನ್ನೋದು ಬಹುತೇಕರ ಅನುಭವ. ವರ್ಷಕ್ಕೊಮ್ಮೆ ನಡೆಯುವ ಇಂಟರ್ ಕಾರ್ಪೊರೇಟ್ ಸ್ಪೋರ್ಟ್ಸ್ ಈವೆಂಟ್ಸ್ಗಳು ಕೆಲಸದಿಂದ ಬೇಸತ್ತ ವೈಮನಸ್ಸನ್ನ ಹಗುರ ಮಾಡ್ತವೆ. ಸುವರ್ಣ ನ್ಯೂಸ್ ಪ್ರಾಯೋಜಕತ್ವದಲ್ಲಿ ವಿಕ್ಟರಿ ಇವೆಂಟ್ಸ್ ನಗರದಲ್ಲಿ ಆಯೋಜಿಸಿರುವ 4 ದಿನಗಳ ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ನಲ್ಲಿ ಟೆಕ್ಕಿಗಳು ಎಲ್ಲ ಜಂಜಾಟಗಳನ್ನು ಮರೆತು ಪಾಲ್ಗೊಂಡಿದ್ದಾರೆ. ಸುಮಾರು 10 ವರ್ಷದಿಂದ ಈ ಟೇಬಲ್ ಟೆನ್ನಿಸ್ ಟೂರ್ನಮೆಂಟನ್ನು ಪ್ರದೀಪ್ ಅವರು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಈ ವರ್ಷ ಸುಮಾರು 37 ಟೀಮ್ ಬಂದಿದೆ. ಸೊ ಪ್ರತಿ ವರ್ಷವೂ 30ಕ್ಕಿಂತ ಹೆಚ್ಚು ಟೀಮ್ಗಳು ಬರ್ತದೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಈ ವರ್ಷ ಬಂದು ಪ್ರೋಗ್ರಾಮನ್ನು ಟೋಟಲ್ 4 ದಿನ ಇಟ್ಕೊಂಡಿದ್ದಾರೆ. ರೈಲ್ವೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಡೆಯುತ್ತಿರುವ ಈ ಟೂರ್ನಿಯಲ್ಲಿ 37 ಕಂಪನಿಗಳು ಭಾಗವಹಿಸಿವೆ. ಪುರುಷರ, ಮಹಿಳೆಯರ ಸಿಂಗಲ್ಸ್ ಹಾಗೂ ಡಬಲ್ಸ್ ಋತುಗಳಲ್ಲಿ IT ಉದ್ಯಮಿಗಳು ಉತ್ಸಾಹದಿಂದಲೇ ಭಾಗವಹಿಸಿದರು. ಯಾಂತ್ರಿಕವಾಗುತ್ತಿರುವ ಜೀವನ ಶೈಲಿಯ ನಡುವೆ ಕೊಂಚ ರಿಲ್ಯಾಕ್ಸ್ ಆಗುವುದಕ್ಕೆ ಸ್ಪೋರ್ಟ್ಸ್ ಅತ್ಯುತ್ತಮ ವಿಧಾನ ಎಂಬುದು ಬಹುತೇಕರ ಅಭಿಪ್ರಾಯ. ತುಂಬ ಯಂಗ್ಸ್ಟರ್ಸು ಇವಾಗ ನಾವು ಸ್ಟೇಟ್ ಪ್ಲೇಯರ್ ಆಗಿದ್ದೆವು. ಬಟ್ ಅದಾದಮೇಲೆ ಕಾರ್ಪೊರೇಟ್ ಬಂದ ಮೇಲೆ ಆಡೋಕ್ಕೆ ಚಾನ್ಸಸ್ ಸಿಗ್ತಿರಲಿಲ್ಲ. ಹಿಂಗೆ ವಿಕ್ಟರಿ ಇವೆಂಟ್ಸ್ನವರು ಕಂಡಕ್ಟ್ ಮಾಡೋದ್ರಿಂದ ತುಂಬ ಅನುಕೂಲ ಆಗ್ತಿದೆ. ಅಂದರೆ ವಿ ಕ್ಯಾನ್ ಕಂಟಿನ್ಯೂ ಟು ಪ್ಲೇ ಟೇಬಲ್ ಟೆನ್ನಿಸ್. ನಮ್ಮದು ದಟ್ ಈಸ್ ಲೈಕ್
ಪ್ಯಾಷನ್ ನಮ್ಮದು. ಸೊ ಮೆನಿ ಪ್ಲೇಯರ್ಸ್ ಯು ಕ್ಯಾನ್ ಸಿ ಲೈಕ್ ದೇ 43 ಟೀಮ್ಸ್ ಹ್ಯಾವ್ ಟರ್ನ್ಡ್ ಔಟ್. ಇನ್ನು ನಗರದ ಹಲವು ಐಟಿ ಕಂಪನಿಗಳು ಟೆಕ್ಕಿಗಳಲ್ಲಿ ಕ್ರೀಡಾ ಮನೋಭಾವ ಪ್ರೋತ್ಸಾಹಿಸಲು ಅವಕಾಶ ಒದಗಿಸುತ್ತಿವೆ. ವರ್ಷಕ್ಕೊಮ್ಮೆ ನಡೆಯುವ ಇಂತಹ ಟೂರ್ನಿಯಲ್ಲಿ ವಿವಿಧ ಕಂಪನಿಗಳ ಟೆಕ್ಕಿಗಳು ಒಂದೆಡೆ ಸೇರೋದ್ರಿಂದ ಪರಸ್ಪರ ಪರಿಚಯ, ಸ್ನೇಹ ಬೆಳೆಯುತ್ತೆ. ಒಟ್ಟಾರೆ ಐಟಿ ಉದ್ಯಮಿಗಳು ಈ ಬಾರಿ ವೀಕೆಂಡ್ ಅನ್ನ ವಿಭಿನ್ನವಾಗಿ ಎಂಜಾಯ್ ಮಾಡಿದರು. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್.